ನಮಸ್ಕಾರ. 10 ನಿಮಿಷದ ಕಿಡಿ ಇಡೀ ದಿನದ ಗೆಲುವಿನ ಹಾದಿ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಾವು ಅನ್ಕೋತೀವಿ, ಜೀವನದಲ್ಲಿ ನಡೆದ ಪ್ರತಿಯೊಂದನ್ನು ನೆನಪಿಟ್ಕೊಂಡ್ರೆ ಅದೇ ನಮ್ಮ ದೊಡ್ಡ ಶಕ್ತಿ ಅಂತ. ಆದ್ರೆ ನಿಜವಾದ ಸ್ವಾತಂತ್ರ್ಯ ಸಿಗೋದು ಎಲ್ಲವನ್ನೂ ಹೊತ್ತುಕೊಂಡು ನಡೆಯೋದರಿಂದಲ್ಲ, ಬದಲಾಗಿ ಅನಗತ್ಯ ಭಾರವನ್ನ ಕೆಳಗಿಳಿಸಿ ಮುಕ್ತವಾಗಿ ಆಕಾಶದಲ್ಲಿ ಹಾರೋದ್ರಿಂದ. ಬನ್ನಿ, ಇವತ್ತೊಂದು ಸುಂದರವಾದ ಕಥೆ ಕೇಳೋಣ. ನಮ್ಮ ಜೀವನದ ಭಾರವನ್ನ ಹೇಗೆ ಹಗುರ ಮಾಡ್ಕೋಬೇಕು ಅಂತ ತಿಳಿಯೋಣ. ಒಂದು ಕ್ಷಣ ಈ ಪ್ರಶ್ನೆಯನ್ನ ನಿಮಗೆ ನೀವೇ ಪ್ರಾಮಾಣಿಕವಾಗಿ ಕೇಳ್ಕೊಳ್ಳಿ. ನಾವು ಬದುಕ್ತಾ ಇರೋದು ಇವತ್ತಿನ ಈ ಕ್ಷಣದಲ್ಲ, ಅಥವಾ ನಿನ್ನೆಯ ನೆನಪುಗಳ ಭಾರದ ಕೆಳಗೆ ಸಿಕ್ಕಿ ಹಾಕ್ಕೊಂಡಿದೀವಾ? ಈ ಕಥೆಯ ಕೊನೆಯಲ್ಲಿ ಈ ಭಾರದಿಂದ ಹೊರಗಬರೋ ದಾರಿ ಖಂಡಿತ ಸಿಗುತ್ತೆ. ಇದೇ ರೀತಿಯ ಮನಸ್ಸಿಗೆ ಧೈರ್ಯ ತುಂಬು ಸ್ಫೂರ್ತಿದಾಯಕ ಕಥೆಗಳು ಪ್ರತಿದಿನ ನಿಮ್ಮನ್ನ ತಲುಪಬೇಕು ಅಂದ್ರೆ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಇದು ಕೇವಲ ಒಂದು ಹಕ್ಕಿಯ ಕಥೆ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಜೀವನಕ್ಕೆ ಹಿಡಿದ ಒಂದು ಕನ್ನಡಿ ಇದ್ದ ಹಾಗೆ. ತುಂಬಾನೇ ಸುಂದರವಾದ ಕಾಡಿನಲ್ಲಿ ಬಣ್ಣ ಬಣ್ಣದ ರೆಕ್ಕೆಯಿರೋ ಒಂದು ಮುದ್ದಾದ ಪುಟ್ಟ ಹಕ್ಕಿ ಇತ್ತು. ಆದರೆ ಇತ್ತೀಚೆಗೆ ಅದಕ್ಕೊಂದು ವಿಚಿತ್ರವಾದ ಅಭ್ಯಾಸ ಶುರುವಾಗಿತ್ತು. ಪ್ರತಿದಿನ ಆ ಹಕ್ಕಿ ತಾನು ಅನುಭವಿಸಿದ ಪ್ರತಿಯೊಂದನ್ನು, ಅದು ಒಳ್ಳೆ ನೆನಪೇ ಆಗಿರ್ಲಿ ಕೆಟ್ಟದ್ದೇ ಆಗಿರ್ಲಿ, ಮರಿಬಾರ್ದು ಅಂತ ಒಂದೊಂದು ನುಣುಪಾದ ಕಲ್ಲಿನ ಮೇಲೆ ತನ್ನ ಪುಟ್ಟ ಕೊಕ್ಕಿನಿಂದ ಬರೆದಿಡೋಕೆ ಶುರು ಮಾಡಿತ್ತು. ಅದಕ್ಕೇನನಿಸ್ತಿತ್ತು ಅಂದ್ರೆ, ಜೀವನದ ಪ್ರತಿ ಕ್ಷಣನೂ ಒಂದು ನಿಧಿ ಇದ್ದ ಹಾಗೆ, ಅದನ್ನ ತನ್ನ ಪುಟ್ಟ ಚೀಲದಲ್ಲಿ ಶಾಶ್ವತವಾಗಿ ಇಟ್ಕೋಬೇಕು ಅಂತ. ಯಾಕಂದ್ರೆ ಸಂತೋಷದ ನೆನಪುಗಳು ಮತ್ತೆ ಸಿಗ್ದೇ ಇರಬಹುದು, ಕೆಟ್ಟ ಅನುಭವಗಳು ಪಾಠ ಕಲಿಸ್ತವೆ ಅಲ್ವಾ? ಹಾಗಾಗಿ ಎರಡೂ ಬೇಕು ಅಂತ ಅದು ನಂಬಿತ್ತು. ಮೊದಮೊದಲು ಈ ಅಭ್ಯಾಸದಿಂದ ಅದಕ್ಕೆ ತುಂಬಾ ಖುಷಿಯಾಗ್ತಿತ್ತು. ಅದರ ಪುಟ್ಟ ಚೀಲ, ಸಂತೋಷದಿಂದ ಹೊಳೆಯೋ ಕಲ್ಲುಗಳು, ದುಃಖದ ಕಣ್ಣೀರಿನಲ್ಲಿ ತೊಯ್ದ ಕಲ್ಲುಗಳು, ನೋವು ಕೊಡುವ ಚೂಪಾದ ಕಲ್ಲುಗಳು ಮತ್ತೆ ಜೀವನ ಪಾಠ ಹೇಳುವ ಅಮೂಲ್ಯ ಕಲ್ಲುಗಳಿಂದ ನಿಧಾನವಾಗಿ ತುಂಬ್ತಾ ಹೋಯಿತು. ಆ ಚೀಲವೇ ಅದರ ಬದುಕಾಗಿತ್ತು. ಆದ್ರೆ ದಿನ ಕಳೆದಂತೆ ಏನಾಯ್ತು ಗೊತ್ತಾ? ಆ ಚೀಲ ತುಂಬಿ ತುಳುಕೋಕ್ ಶುರುವಾಯ್ತು. ಪ್ರತಿ ಹೊಸ ನೆನ್ಪಿಗೂ ಒಂದೊಂದು ಕಲ್ಲು ಸೇರ್ತಾನೇ ಇತ್ತು. ಕಲ್ಲುಗಳ ಭಾರ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಆ ಪುಟ್ಟ ಹಕ್ಕಿಗೆ ಆಕಾಶದಲ್ಲಿ ಹಗುರವಾಗಿ ಹಾರೋಕೆ ಕಷ್ಟ ಇತ್ತಿತ್ತು. ಅದರ ರೆಕ್ಕೆಗಳು ಆ ಭಾರಕ್ಕೆ ನೋಯೋಕೆ ಶುರುವಾದವು. ಹೇಗೆ ಒಂದು ದಿನ ತನ್ನ ಭಾರದ ಚೀಲ ಹೊತ್ಕೊಂಡು ಕಷ್ಟಪಟ್ಟು ಹಾರ್ತಾ ಇರುವಾಗ ದಾರಿಯಲ್ಲಿ ಒಂದು ಹಳೆಯ ಮರದ ಮೇಲೆ ಕೂತಿದ್ದ ಜ್ಞಾನಿ ಗೂಬೆಯನ್ನ ಭೇಟಿ ಮಾಡ್ತು. ಆ ಒಂದು ಭೇಟಿ, ಆ ಗೂಬೆಯ ಒಂದು ಪ್ರಶ್ನೆ ಅದರ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿತ್ತು. ಆ ಗೂಬೆ ತನ್ನ ದೊಡ್ಡ ಕಣ್ಣುಗಳಿಂದ ಹಕ್ಕಿಯನ್ನ ನೋಡಿ ತುಂಬಾ ಮೃದುವಾಗಿ ಕೇಳಿತು, ಗೆಳತಿ, ನೀನೀಗ ಈ ಕ್ಷಣದಲ್ಲಿ ಬದುಕ್ತಿದೀಯಾ, ಅಥವಾ ಕೇವಲ ನಿನ್ನೆಯ ನೆನಪುಗಳ ಭಾರವನ್ನೇ ಹೊತ್ತು ಹಾರಾಡೋ ಪ್ರಯತ್ನ ಮಾಡ್ತಿದೀಯಾ? ಗೂಬೆಯ ಮಾತುಗಳು ಆ ಪುಟ್ಟ ಹಕ್ಕಿಗೆ ಅರ್ಥನೇ ಆಗ್ಲಿಲ್ಲ. ಏನೋ ಗೊಂದಲದಲ್ಲಿ ಅದು ಅಲ್ಲಿಂದ ಹಾರಿಹೋಯಿತು. ಆದರೆ ಈ ಸರಿ ಅದರ ಹಾರಾಟ ಹಿಂದೆಂದಿಗಂತಲೂ ಹೆಚ್ಚು ಭಾರ ಅನಿಸ್ತು, ಹೆಚ್ಚು ನೋವಾಯಿತು. ಗೂಬೆಯ ಆ ಪ್ರಶ್ನೆ ಅದರ ತಲೆಯಲ್ಲಿ ಗುಯ್ಗುಡುತ್ತಲೇ ಇತ್ತು, ಅದರ ಭಾರವನ್ನ ಮತ್ತಷ್ಟು ಜಾಸ್ತಿ ಮಾಡಿದ ಹಾಗೆ. ವಾರಗಳು ಕಳೆದವು. ಈಗ ಚೀಲ ಎಷ್ಟರ ಮಟ್ಟಿಗೆ ತುಂಬಿತ್ತು ಅಂದ್ರೆ ಅದರಿಂದ ಕಲ್ಲುಗಳು ಆಗಾಗ ಹೊರಗೆ ಬೀಳ್ತಿದ್ವು. ಹಕ್ಕಿಗೆ ಹಾರೋದು ದೂರದ ಮಾತು, ನೆಲದಿಂದ ಒಂದಡಿ ಮೇಲಕ್ಕೆ ಏಳೋಕೂ ಆಗ್ತಿರ್ಲಿಲ್ಲ. ಪ್ರೀತಿಯಿಂದ ಕೂಡಿಟ್ಟ ನೆನಪುಗಳೇ ಈಗ ಸಹಿಸಲಾಗದ ಭಾರವಾಗಿತ್ತು. ಅದರಲ್ಲಿದ್ದ ಶಕ್ತಿಯೆಲ್ಲ ಖಾಲಿಯಾಗಿತ್ತು. ರೆಕ್ಕೆಗಳು ನೋವಿನಿಂದ ಜಡವಾಗಿದ್ವು. ಒಂದು ಕಾಲದಲ್ಲಿ ನೀಲಾಕಾಶದಲ್ಲಿ ಹಾರಾಡ್ತಿದ್ದ ಆ ಹಕ್ಕಿ ಈಗ ತನ್ನದೇ ನೆನಪುಗಳ ಚೀಲವನ್ನ ನೆಲದ ಮೇಲೆ ಎಳುಕೊಂಡೇ ನಡಿಬೇಕಾದ ಸ್ಥಿತಿ ಬಂದಿತ್ತು. ಜೋರಾಗಿ ಮಳೆ ಬರ್ತಿದ್ದ ಒಂದು ದಿನ ಆ ಅಕ್ಕಿ ತನ್ನ ಭಾರ ಎಳೆದುಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿತ್ತು. ಆಗ ಕಾಲ್ಜಾರಿ ಕೆಸರಲ್ಲಿ ಬಿದ್ಬಿಡ್ತು. ಅಷ್ಟೇ, ಅದರ ಬೆನ್ನಿಗಿದ್ದ ಕಲ್ಲುಗಳ ಭಾರವೇ ಅದರ ಪುಟ್ಟ ದುರ್ಬಲ ದೇಹವನ್ನ ನಿಧಾನವಾಗಿ ನಸ್ಕಿ ಹಾಕಿತು. ಯಾವ ನೆನಪುಗಳನ್ನ ಸಂಪತ್ತು ಅನುಕೊಂಡಿತ್ತೋ ಅದೇ ನೆನಪುಗಳು ಅದರ ಸಾವಿಗೆ ಕಾರಣವಾದವು. ಮಳೆ ನಿಂತ ಮೇಲೆ ಆ ಜ್ಞಾನಿ ಗೂಬೆ ಅಲ್ಲಿಗೆ ಬಂತು. ಅಲ್ಲೇ ನಿಶ್ಚಲವಾಗಿ ಬಿದ್ದಿದ್ದ ಹಕ್ಕಿಯನ್ನ ನೋಡಿ ತುಂಬಾ ದುಃಖದಿಂದ ಬಿಸುಗುಟ್ಟಿತು. ಅಯ್ಯೋ, ನೆನಪುಗಳು ನಮಗೆ ದಾರಿ ತೋರಿಸೋ ದೀಪ ಆಗ್ಬೇಕು ಹೊರತು ನಮ್ಮನ್ನೇ ಕೆಳಗೆ ಬೀಳಿಸೋ ಸಂಕೋಲೆ ಆಗ್ಬಾರ್ದು. ಈ ಪುಟ್ಟ ಕಥೆ ನಮಗೆಲ್ಲರಿಗೂ ಒಂದು ದೊಡ್ಡ ಪಾಠ ಹೇಳುತ್ತೆ. ಆ ಹಕ್ಕಿ ತರಾನೇ ನಾವು ಕೂಡ ನಮ್ಮ ಜೀವನದ ಒಳ್ಳೆಯ ಕೆಟ್ಟ ನೆನಪುಗಳನ್ನ ನಮ್ಮ ಮನಸ್ಸಿನ ಚೀಲದಲ್ಲಿ ತುಂಬಿಕೊಳ್ತಾನೇ ಇರ್ತೀವಿ ಅಲ್ವಾ? ನಾವು ಹೀಗೆ ಹಳೆಯ ನೆನಪುಗಳ ಭಾರ ಹೊತ್ಕೊಂಡೇ ನಡೆದ್ರೆ ನಮ್ಗೆ ಒಳಗೊಳಗೆ ಸುಸ್ತಾಗ್ಬಿಡತ್ತೆ. ಕಣ್ಮುಂದಿರೋ ಇವತ್ತಿನ ಸೌಂದರ್ಯವನ್ನ ನೋಡೋಕೆ ಆಗಲ್ಲ, ಒಂದು ಹೊಸ ಭವಿಷ್ಯವನ್ನ ಕಟ್ಕೊಳ್ಳೋಕೆ ಸಾಧ್ಯವಾಗಲ್ಲ. ಆದ್ರೆ ನಾವು ವರ್ತಮಾನದಲ್ಲಿ ಬದುಕಿದ್ರೆ ಪ್ರತಿದಿನವನ್ನು ಅರ್ಥಪೂರ್ಣವಾಗಿ ಮಾಡ್ಬೋದು, ಹಕ್ಕಿಯಂತೆ ಹಗುರವಾಗಿ ಹಾರ್ಬೋದು. ಹಾಗಾಗಿ ಇದು ನಮ್ಮೆಲ್ಲರ ಹೊಸ ಆರಂಭಕ್ಕೆ ಸರಿ ಸಮಯ.
ನಿನ್ನೆಯನ್ನ ಯಾರೂ ಬದಲಾಯಿಸೋಕೆ ಆಗಲ್ಲ, ಅದು ನಿಜ. ಆದ್ರೆ ಇವತ್ತನ್ನ, ನಾಳೆಯನ್ನ ಖಂಡಿತವಾಗಿಯೂ ಸುಂದರವಾಗಿ ರೂಪಿಸಬಹುದು. ಬನ್ನಿ, ನಮ್ಮ ಮನಸ್ಸಿನ ಚೀಲವನ್ನ ಖಾಲಿ ಮಾಡೋಣ. ಹಗುರವಾದ ಜೀವನಕ್ಕೆ ಈ 4 ಸರಳ ಹೆಜ್ಜೆಗಳನ್ನ ಇಡೋಣ. 1. ಕ್ಷಮಿಸಿ. ಮೊದಲು ನಮ್ಮನ್ನ ನಾವೇ ಕ್ಷಮಿಸಬೇಕು, ಆಮೇಲೆ ನಮಗೆ ನೋವು ಕೊಟ್ಟವರನ್ನ. 2. ಮರೆತುಬಿಡಿ. ನೋವನ್ನ ಮರೆಯೋಣ, ಆದರೆ ಅದರಿಂದ ಕಲಿತ ಪಾಠವನ್ನಲ್ಲ. 3. ಧೈರ್ಯವಾಗಿ ಮುಂದೆ ಸಾಗೋಣ. ಮತ್ತು 4. ಹೊಸ ಅನುಭವಗಳಿಗೆ ಮನಸ್ಸನ್ನ ತೆರೆಯೋಣ. ಹೊಸ ಹೆಜ್ಜೆಗಳನ್ನ ಇಡಿ, ಏನಾದ್ರೂ ಅರ್ಥಪೂರ್ಣವಾದದ್ದನ್ನ ಕಟ್ಟಿ, ಎಲ್ಲಕ್ಕಿಂತ ಮುಖ್ಯವಾಗಿ ಶಾಂತವಾದ ಹೃದಯದಿಂದ ಬದುಕಿ. ನೆನಪಿರ್ಲಿ, ನಾವು ಎಷ್ಟು ಹಗುರವಾಗಿರ್ತೀವೋ ಅಷ್ಟು ಎತ್ತರಕ್ಕೆ ಹಾರಬಹುದು. ಹಾಗಾದ್ರೆ ಏನ್ ಹೇಳ್ತೀರಾ? ಮನಸ್ಸಿನ ಭಾರವನ್ನ ಇಳಿಸಿ ಹಗುರಾಗುವ ಈ ಸುಂದರ ಪ್ರಯಾಣವನ್ನ ಇವತ್ತಿನಿಂದಲೇ ಶುರು ಮಾಡೋಕ್ಕೆ ನೀವೆಲ್ಲ ಸಿದ್ಧರಾ? ನಿಮ್ಮ ನಿರ್ಧಾರವನ್ನ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ಮ ಈ ಹೊಸ ಪಯಣಕ್ಕೆ ನಮ್ಮ ಶುಭ ಆರೈಕೆಗಳು. ಈ ಕಥೆ ನಿಮ್ಮ ಮನಸ್ಸಿಗೆ ಸ್ವಲ್ಪನಾದ್ರೂ ತಟ್ಟಿದ್ರೆ ದಯವಿಟ್ಟು ಈ ಸಂದೇಶದ ಅವಶ್ಯಕತೆ ಇರೋ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರ ಜೊತೆ ಹಂಚ್ಕೊಳ್ಳಿ. ಮತ್ತು ಪ್ರತಿದಿನ ಹೀಗೆ ಸ್ಫೂರ್ತಿ ಪಡೆಯೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.